ನಮಸ್ಕಾರ ಎಲ್ರಿಗೂ, ನಾನು ಸೀತಮ್ಮ. ಇವತ್ತು ನಾನು ಅಮೆಝಾನಿಂದ ಫ್ಯಾಬ್ರಿಕ್ ಫ್ಯೂಸಿಂಗ್ ಟೇಪ್ ಅಥವಾ ಐರನ್ ಟೇಪ್ನ ತರಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇರುತ್ತೆ ಅದು. ನಾನು ಇದನ್ನು ತರಿಸ್ಕೊಂಡು ಯೂಸ್ ಮಾಡಿ ಬಟ್ಟೆನ ವಾಶ್ ಮಾಡಿದ ಮೇಲೆ ನಿಮಗೆ ರಿವ್ಯೂ ಹೇಗಿದೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದ್ರದ್ದು ಕಾಸ್ಟ್ ಬಂದುಬಿಟ್ಟು 100 ರುಪೀಸ್ ಅಥವಾ 150 ರುಪೀಸ್ ಒಳಗಡೆ ಇರುತ್ತೆ. ನನಗೆ 110 ರುಪೀಸ್ ಏನೋ ಆಯಿತು. ಮತ್ತು ಇದು ಟೇಪ್ ನೋಡೋಕೆ ಹೋದರೆ ನಿಮಗೆ ನಾರ್ಮಲ್ ಗಮ್ ಟೇಪ್ ಥರ ಇರೋದಿಲ್ಲ, ತುಂಬ ತಿನ್ನಾಗಿರುತ್ತೆ ಟೇಪು, ಮತ್ತು ತುಂಬ ಚಿಕ್ಕದಾಗಿರುತ್ತೆ ಸೈಜ್ ವೈಸು ಅಷ್ಟೇ. ಈಗ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಐರನ್ ಬಾಕ್ಸ್ನ ಹೀಟ್ ಮಾಡ್ಕೊಳ್ಬೇಕು. ಹೀಟ್ ಮಾಡಿಕೊಂಡು ಯಾವ ಬಟ್ಟೆ ಬೇಕೋ ಆ ಬಟ್ಟೆ ಮೇಲೆ ನೋಡಿ ಈ ರೀತಿ ವಾಟರ್ನ ಸ್ಪ್ರೇ ಮಾಡ್ಕೊಳ್ಬೇಕು. ಡ್ರೈ ಕ್ಲಾತ್ ಮೇಲೆ ಇದು ವರ್ಕ್ ಆಗಲ್ಲ ಅನಿಸುತ್ತೆ. ಅದು ಇನ್ಸ್ಟ್ರಕ್ಷನ್ ಪ್ರಕಾರ ಕ್ಲಾತು ವೆಟ್ಟಾಗೇ ಇರಬೇಕು. ಸೊ ನಾನು ಹೀಗೆ ಕ್ಲಾತ್ ಮೇಲೆ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಈಗ ಎಷ್ಟುದ್ದ ಬೇಕು ಅಷ್ಟುದ್ದ ಲೆಂತ್ನ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡ್ಕೊಂಡಿದ್ಮೇಲೆ ನಾವು ಇಟ್ಕೊಂಡು ಎಲ್ಲಿ ಬೇಕಾದರೂ ಅದನ್ನು ಪ್ಲೇಸ್ ಮಾಡಿಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ ನೀಟಾಗಿ ಐರನ್ ಮಾಡ್ಕೊಳ್ಬೇಕಾಗತ್ತೆ. ಐರನ್ ಮಾಡ್ಕೊಳ್ಬೇಕು ಅಂದರೂ ಅಷ್ಟೇ ಸ್ವಲ್ಪ ಪೇಷಂಟಾಗಿ ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ಎರಡೂ ಸೈಡ್ ಅಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡೂ ಸೈಡ್ ಐರನ್ ಮಾಡ್ಕೋಬೇಕು. ಪ್ರೆಸ್ ಮಾಡಿ ಮಾಡಿಕೊಂಡ್ರೂ ಒಳ್ಳೆಯದೇ, ಸೊ ದಟ್ ಅದು ನೀಟಾಗಿ ಹಿಡ್ಕೊಳ್ಳುತ್ತೆ. ನೋಡಿ, ಈ ರೀತಿ ಐರನ್ ಮಾಡ್ಕೊಳ್ಬೇಕು. ಈಗ ಐರನ್ ಮಾಡ್ಕೊಂಡಿದ ಮೇಲೆ ಇದು ನೀವು ಹೀಗೆ ಬೇಕಾದರೆ ಇದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಬೋದು. ಅಥವಾ ನಿಮಗೆ ಹೆಮ್ಮಿಂಗ್ ಏನಾದರೂ ಬರೋದಿದ್ರೆ ಇದ್ರ ಮೇಲೇ ಹೆಮ್ಮಿಂಗ್ ಥರನೂ ಮಾಡ್ಕೊಳ್ಬೋದು. ನೀವು ಇದನ್ನೇ ನಂಬ್ಕೊಂಡು ಬಿಡೋದಕ್ಕಾಗಲ್ಲ. ಯಾಕಂದರೆ ನೋಡಿ, ನಾನೀಗ ಅದನ್ನು ಕಿತ್ತಿ ತೋರಿಸ್ತಾ ಇದ್ದೀನಿ ಹೇಗೆ ನೀಟಾಗಿ. ಅದು ಈಗ ಪೇಸ್ಟ್ ನೀಟಾಗಿ ಆಗಿರುತ್ತೆ, ಆದರೆ ನಾವು ಕೈಯಿಂದ ಸ್ವಲ್ಪ ಪ್ರೆಷರ್ ಕೊಟ್ಟರು ಅದು ನೀಟಾಗಿ ನಾವು ಸಪ್ರೇಟ್ ಮಾಡ್ಬೋದು. ನೋಡಿ, ಈಗ ನಾನು ಅದನ್ನು ಎರಡೂ ಸಪ್ರೇಟ್ ಮಾಡ್ತೀನಿ. ಇವಾಗ ಅಣಿಸಿರೋದನ್ನು ನೋಡಿದ್ರಲ್ಲ, ಹೀಗೆ ನೀಟಾಗಿ ಒಂದೇ ಸಲಕ್ಕೇ ಅದು ಬಂದ್ಬಿಡುತ್ತೆ. ಸೊ ಇದ್ರ ಮೇಲೇ ನೀವು ಹೆಮ್ಮಿಂಗ್ ಅಥವಾ ಸ್ಟಿಚಿಂಗ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇದನ್ನೇ ನಂಬ್ಕೊಂಡ್ರೆ ಆಗಲ್ಲ. ಅಥವಾ ನಿಮಗೆ ಸ್ವಲ್ಪ ಟೈಮ್ ಬೀಯಿಂಗ್ ಅಂದರೆ ಆ ಟೈಮಿಗೆ ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಂದರೆ ಇದನ್ನು ಖಂಡಿತವಾಗ್ಲೂ ನೀವು ಪರ್ಚೇಸ್ ಮಾಡ್ಬೋದು. ನೋಡಿದ್ರಲ್ಲ, ಟೈಮ್ ಬೀಯಿಂಗ್ ಅಂದರೆ ಎಷ್ಟು ನೀಟಾಗಿ ಅದು ಪೇಸ್ಟ್ ಆಗಿತ್ತು ಅಂತ. ಈಗ ನಾನು 1 ಲೇಯರ್ನ ಪೇಸ್ಟ್ ಮಾಡಿ ನೋಡಿದ್ದೀನಿ. ಈಗ ನಾವು 4 to 5 ಲೇಯರ್ಸ್ನ ತಗೊಂಡು ಚೆಕ್ ಮಾಡೋಣ. 5 ಲೇಯರ್ಸ್ ಹಾಕಿದಾಗಲೂ ಅದು ಇದೇ ಥರ ಬಿಟ್ಕೊಳ್ಳುತ್ತಾ ಅಥವಾ ಸ್ಟ್ರಾಂಗ್ ಆಗಿ ಹಿಡ್ಕೊಳ್ಳುತ್ತಾ ಅಂತ. ಬನ್ನಿ, ಈಗ 5 ಲೇಯರ್ಸ್ನ ಹಾಕೋಣ. ನಾನಿಲ್ಲಿ 5 ಲೇಯರ್ಸ್ ಟೇಪ್ನ ಹಾಕ್ಕೋತಾ ಇದ್ದೀನಿ. ನೋಡಿ, ಈಗ ಹಾಕ್ಕೊಂಡಿದ್ದೀನಿ. ನೋಡಿ, ಅದು ಇಷ್ಟು ದಪ್ಪ ಕಾಣಿಸ್ತಾ ಇದೆ. ಈಗ ಆಗಲೇ ಸಿಂಗಲ್ ಲೇಯರ್ ಇದ್ದಿದ್ದು. ಸೊ ಈಗ 5 ಲೇಯರ್ಸ್ನ ಹಾಕ್ಕೊಂಡಿದ್ದೀನಿ. ನೋಡೋಣ, ಇದನ್ನು ಸೇಮ್ ಹಾಗೆ ಐರನ್ ಮಾಡ್ಕೊತಾ ಇದ್ದೀನಿ. ಇದಕ್ಕೂ ಅಷ್ಟೇ ನಾನು ಸ್ವಲ್ಪ ಪ್ರೆಷರ್ನ ಕೊಟ್ಟೆ ಐರನ್ ಮಾಡ್ಕೊತಾ ಇದ್ದೀನಿ. ಎರಡೂ ಸೈಡ್ ಐರನ್ ನೀಟಾಗಿ ಮಾಡ್ಕೊತಾ ಇದ್ದೀನಿ. ಈಗ ನಾನು ಮೊದಲನೇದು ಏನು ಮಾಡಿದೆ ಅಂದರೆ ಐರನ್ ಮಾಡ್ಕೊಂಡು ತಕ್ಷಣವೇ ನಾನು ಅದನ್ನು ಸಪ್ರೇಟ್ ಮಾಡಿದೆ. ಸೊ ಈಗ ಆ ಥರ ಮಾಡೋದು ಬೇಡ. ನಾವು ಐರನ್ ಮಾಡಿ ಸ್ವಲ್ಪ ಹೊತ್ತು ಅದನ್ನು ಬಿಟ್ಬಿಡೋಣ. ಬಟ್ಟೆ ಕಂಪ್ಲೀಟಾಗಿ ಹಾರೋವರೆಗೂ ಬಿಟ್ಬಿಡೋಣ. ಈಗ ನೋಡಿ, ಇದು ಅಷ್ಟೇ ನೀಟಾಗಿ ಪೇಸ್ಟ್ ಆಗಿದೆ. ಎರಡೂ ಸೈಡು ನೀಟಾಗಿ ಅಂಟ್ಕೊಂಡಿದೆ ನೋಡಿ ಬಟ್ಟೆ. ಈಗ ನಾನು ಹೇಳ್ದಾಗೆ 10 ಮಿನಿಟ್ಸ್ನ ಬಿಟ್ಬಿಡೋಣ ಅದನ್ನು. ಈಗ 10 ನಿಮಿಷ ಆಗಿದೆ. ಬಟ್ಟೆ ಬಿಸಿ ಇಲ್ಲ, ಆರಿದೆ. ಐರನ್ ಬಾಕ್ಸ್ದು ಬಿಸಿ ಏನಿಲ್ಲ. ಈಗ ನೋಡೋಣ. ನೋಡಿದ್ರಲ್ಲ, ಈಗಲೂ ಅಷ್ಟೇ ಹಾಗೆ ಬರ್ತಾ ಇದೆ, ಆದರೆ ಸ್ವಲ್ಪ ಗಟ್ಟಿ ಇದೆ, ಬಿಟ್ಟರೆ ಇನ್ನೆಲ್ಲ ಅಷ್ಟೇ ಇದೆ. ನೀಟಾಗಿ ಇದನ್ನು ಸಪ್ರೇಟ್ ಮಾಡ್ಬೋದು. ಸೊ ಇದು ಯೂಸ್ ಆಗುತ್ತೆ, ಬಟ್ ಅಂದರೆ ನಾವು ಅದನ್ನೇ ನಂಬ್ಕೊಂಡು ಬಿಡೋದಕ್ಕಾಗಲ್ಲ. ಅದ್ರ ಮೇಲೆ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಟೈಮ್ ಬೀಯಿಂಗ್ ಬೇಕಾದರೆ ನೀವು ಯೂಸ್ ಮಾಡ್ಬೋದು. ಮತ್ತು ನಾನು ಹೇಳ್ದಾಗೆ ನಾನು ವಾಶ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ವಾಶ್ ಮಾಡಿದ ಮೇಲೆ ಏನಾಗುತ್ತೆ ಅಂದರೆ ಈ ರೀತಿ ಸ್ಟೈನ್ಸ್ ಆಗುತ್ತೆ ಬಟ್ಟೆ ಮೇಲೆ. ನೋಡಿ, ಈ ರೀತಿ ಕಲೆ ಆಗುತ್ತೆ. ಸೊ ಕಲೆ ಅದು ವಾಶ್ ಮಾಡಿದ ತಕ್ಷಣ ಬರುತ್ತೆ, ಆದರೂ ಒಂದೊಂದು ಕಡೆ ನೋಡಿ ಈ ರೀತಿ ಪೇಸ್ಟ್ ಆಗಿಬಿಟ್ಟಿರುತ್ತೆ. ಅದು ನಾನು ಹಾಕ್ಕೊಂಡು ನಾವು ಸ್ಟಿಚಿಂಗ್ ಮಾಡಿಕೊಂಡ್ರು ನೋಡಿ ಈ ರೀತಿ ಒಂದೊಂದೇ ಕಡೆ ತುಂಬ ಫುಲ್ಲು ಎಲ್ಲ ಬಂದು ಒಂದೇ ಕಡೆ ಕ್ಲಾಟ್ ಥರ ಆಗಿಬಿಟ್ಟಿರುತ್ತೆ. ಸೊ ಅದನ್ನೆಲ್ಲ ನೀವು ನೋಡ್ಕೊಳ್ಬೇಕು. ಬಟ್ ಒನ್ ಟೈಮ್ ನೋಡಿ ಈ ಥರ ಹಾಕಿ ಪೇಸ್ಟ್ ಮಾಡಿ ನೋಡಿ, ಈ ಥರ ಹೆಮ್ಮಿಂಗೋ ಅಥವಾ
ಮಿಷಿನಲ್ಲಿ ಸ್ಟಿಚ್ ಮಾಡೋದಕ್ಕೆ ತುಂಬ ಸೂಕ್ತವಾಗಿರುತ್ತೆ. ಪ್ರೈಸ್ ವೈಸ್ ನೋಡಿದ್ರೆ ಇದಕ್ಕೆ ವರ್ತೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ.